ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡ್ತಾರೆ ಜಸ್ಟ್ ಏನಿಲ್ಲ ಯೂಟ್ಯೂಬ್ ಓಪನ್ ಮಾಡ್ತಾರೆ ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಪ್ರೊಸೆಸ್ ಮೇಲೆ ಆ ವಿಡಿಯೋ ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಆದರೆ ಜಸ್ಟ್ ನೀವು ಅಲ್ಲಿ ಆ ರೀತಿ ಯೂಟ್ಯೂಬ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದು ರಾಂಗ್, ಅದು ಸರಿಯಾದ ಪ್ರೊಸೀಜರ್ ಅಲ್ಲ, ಅದು ತಪ್ಪಾದ ಪ್ರೊಸೀಜರ್. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಎಷ್ಟು ಬರ್ತದೆ? 10, 20, 30, 40, 50 ಮ್ಯಾಕ್ಸಿಮಮ್ 100, 200 ವ್ಯೂಸ್ ಬರ್ತದೆ. ಅದ್ರ ಮೇಲೆಗಡೆ ವ್ಯೂಸ್ ಬರಲ್ಲ. ತುಂಬ ಜನ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಎಲ್ಲರ ಕಡೆ ಇದೊಂದು ಪ್ರಾಬ್ಲಮ್ಮು. ಯಾಕಂದರೆ ಸರ್ ವ್ಯೂಸೇ ಬರ್ತಲ್ಲ, ಏನಾಗಿದೆ ಆಮೇಲೆ ನಮ್ಮ ಚಾನಲ್ 1 ವರ್ಷ ಸತತವಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದ್ರ ಬಟ್ ವ್ಯೂಸ್ ಬರ್ತಾರೆ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಆಗ್ತಾಯಿದ್ದಾರೆ. ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಏನಂದರೆ ಈ ಒಂದು ನಿಮ್ಮ ಲೈಫ್ ಟೈಮ್ ನೀವು ಎಲ್ಲಿವರೆಗೆ ಯೂಟ್ಯೂಬರ್ಸ್ ಆಗಿರ್ತಾರೆ ಅಲ್ಲಿವರೆಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಏನಪ್ಪ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ 2 ಪ್ರೊಸೀಜರ್ ಅಂದರೆ 2 ಸ್ಟೆಪ್ ಮೂಲಕ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಮೊದಲನೇ ಸ್ಟೆಪ್ ಇದ್ದದ್ದು ಈಗ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ನ ಓಪನ್ ಮಾಡೋದು ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟದು. ಆದರೆ ಬಟ್ ಸೆಕೆಂಡ್ ಸ್ಟೆಪ್ ಏನಿದೆಲ್ಲ ಅದು ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಸೆಕೆಂಡ್ ಸ್ಟೆಪ್ ಇಂಪಾರ್ಟೆಂಟ್. ನೀವು ಯೂಟ್ಯೂಬ್ನಲ್ಲಿ ಒಂದು ಸರಿಯಾದ ಪ್ರೊಸೀಜರಿಂದ ಯಾವ ರೀತಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಮತ್ತು ಅದ್ರ ಜೊತೆಗೆ ವೀಡಿಯೋ ಅಪ್ಲೋಡ್ ಮಾಡೋದು ಅಷ್ಟಲ್ಲ, ಅದ್ರ ಜೊತೆಗೆ SEO ಯಾವ ರೀತಿ ಮಾಡೋದು, ಯಾವ ರೀತಿ ನಮ್ಮೊಂದು ವೀಡಿಯೋಗೆ ಟೈಟಲ್ ಹಾಕೋದು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕೋದು, ಯಾವ ರೀತಿ ನಾವು ನಮ್ಮೊಂದು ವೀಡಿಯೋಗೆ ತಮ್ನೇಲ್ ಹಾಕೋದು, ಏನೆಲ್ಲ ಮಾಡಿದರೆ ನಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ, ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ನಾನು ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ನನ್ನ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ನಾನು ಕೂಡ ಸತ್ಯವಾಗಿ ನಿಮ್ಮ ಜೊತೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಬಟ್ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ತದೆ. ಹೆಂಗೆ ಬರ್ತದೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಾನು ಸರಿಯಾದ ಪ್ರೊಸೀಜರಿಂದ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರ್ತವೆ. ವ್ಯೂಸ್ ನೀವು ನೋಡ್ಕೊಳ್ಳಿ ಯಾವ ರೀತಿ ಬರ್ತದೆ. ಈ ರೀತಿ ವ್ಯೂಸ್ ಬರ್ಬೇಕಂದ್ರೆ ನೀವು ಕೂಡ ಅಪ್ಲೋಡ್ ಮಾಡಬೇಕು. ನೀವು ಅಪ್ಲೋಡ್ ಮಾಡಿ ಆರಾಮಾಗಿ ನಿಮಗೂ ಕೂಡ ವಿತಿನ್ 30 ಡೇಸ್ ಅಂದರೆ 30 ದಿನಗಳ ಕಾಲದಲ್ಲಿ ನಿಮಗೆ ಅದರ ರಿಸಲ್ಟ್ ಅನ್ನೋದು ಗೊತ್ತಾಗಿಬಿಡುತ್ತೆ. ಏನೊಳಗೆ ತುಂಬ ಸಿಂಪಲ್, ಯಾವ ರೀತಿ ಸರಿಯಾದ ಪ್ರೊಸೀಜರ್ನಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಪ್ರೀತಿಯ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕೆಲಸ ವಹಿಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕಿ ಪಕ್ಕದಲ್ಲಿ ಒಟ್ಟನ್ನು ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ನಾನು ನಿಮ್ಗೆ ಹೇಳಿದಲ್ಲ 2ನೇ ಸ್ಟೆಪ್ ಹೇಳ್ಬಿಡ್ತೀನಿ, ಅಂದರೆ 2ನೇ ದಾರಿನೇ ಹೇಳ್ಬಿಡ್ತೀನಿ ಸರಿಯಾದ ಪ್ರೊಸೀಜರಿಂದ ಯಾವ ರೀತಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು. ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಇದು ಇವಾಗ ನೀವು ಆ್ಯಕ್ಚುಲಿ ಕ್ರೋಮ್ ಮೂಲಕ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಯೂಟ್ಯೂಬ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದ್ರ ಜೊತೆಗೆ YT ಸ್ಟುಡಿಯೋದಲ್ಲಿ ಮೂಲಕ ಕೂಡ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಪ್ಲೋಡ್ ಮಾಡ್ಬೋದು. ಆದರೆ ಬಟ್ ನಾನು ನಿಮಗೆ ಸಜೆಷನ್ ಮಾಡೋದು ಏನಪ್ಪ, ಕ್ರೋಮ್ ಮೂಲಕ ಅಂದರೆ ಕ್ರೋಮ್ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ಕ್ರೋಮ್ ಮೂಲಕ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಕ್ರೋಮಲ್ಲಿ ಆಲ್ಮೋಸ್ಟ್ ತುಂಬ ಫೀಚರ್ಸ್ ಐತೆ, ಅಲ್ಲಿ ತುಂಬ ಆಪ್ಷನ್ ನೀವು ಆ್ಯಡ್ ಮಾಡೋದಕ್ಕೆ ಬರುತ್ತೆ. ಅಲ್ಲಿ ನೀವು ಅದರ ಮೂಲಕ ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ನೀವು ಏನು ಮಾಡಬೇಕು, ಕ್ರೋಮ್ ಮೂಲಕ ವೀಡಿಯೋ ಅಪ್ಲೋಡ್ ಮಾಡಬೇಕು. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಕ್ಲಿಯರ್ ಹೇಳ್ಬಿಡ್ತೀನಿ. ಏನೂ ಇಲ್ಲ, ನಾನು ಈಗ ಮೊದಲನೇ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಕ್ರೋಮ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಯಾವುದೇ ರೀತಿ ಯೂಟ್ಯೂಬ್ ಬಳಸಲ್ಲ, YT ಸ್ಟುಡಿಯೋ ಅಪ್ಲಿಕೇಶನ್ ಬಳಸಲ್ಲ. ಅದ್ರ ಮೂಲಕ ಬಳಸಲ್ಲ ಅಂದರೆ ಯೂಸ್ ಮಾಡ್ತೀನಿ, ಆದರೆ ಬಟ್ ಅದ್ರ ಮೂಲಕ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಈಗ ನೀವು ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಮೇನ್ ಇಂಪಾರ್ಟೆಂಟ್. ನೀವೆಲ್ಲರೂ ಮಾಡುವಂಥ ಮಿಸ್ಟೇಕ್ ಇದೆ. ಏನಪ್ಪ ಮಿಸ್ಟೇಕ್ ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ನೀವು ಯಾವ ಒಂದು ವಿಡಿಯೋ ಟಾಪಿಕ್ ಅಂದರೆ ಯಾವ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಿದರೆ ಆ ಒಂದು ಟಾಪಿಕ್ ರಿಲೇಟೆಡ್ ನೀವೇನು ನೋಟ್ ಪ್ಯಾಡ್ದಲ್ಲಿ ಬರ್ಕೋಬೇಕು. ಈಗ ನಾನು ಬರ್ದಿದ್ದೀನಿ ನೋಡಿ, ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಈ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದೆ ಅಂದರೆ ನನಗೆ ಒಂದೊತ್ತು ಒಪ್ಪತ್ತಿನ ಊಟ ಮಾಡೋಕ್ಕೆ ಕೂಡ ದುಡ್ಡು ಇರಲಿಲ್ಲ ಅಂತ ನನ್ನೊಂದು ಲೈಫ್ ಸ್ಟೋರಿ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಅದ್ರ ಬಗ್ಗೆ ನೀವು ಏನು ಮಾಡಬೇಕು, ನೀವು ನಿಮ್ಮೊಂದು ಟಾಪಿಕ್ ಅಂದರೆ ಯಾವೊಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಿದ್ರೆ ಆ ಒಂದು ಟಾಪಿಕ್ ರಿಲೇಟೆಡ್ ಟೈಟಲು ಮತ್ತು ಟ್ಯಾಗ್ಸ್ ಮತ್ತು ನೀವು ಅಂದರೆ ಟ್ಯಾಗ್ಸ್ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಇದನ್ನೆಲ್ಲ ನೀವು ಬರ್ಕೊಳ್ಬೇಕು. ಇದನ್ನ ಯಾವ ರೀತಿ ಬರ್ಕೊಳ್ಳೋದು ನನಗೆ ಮೇನ್ ಇಂಪಾರ್ಟೆಂಟ್ ಮೊದಲೇ ಹೇಳ್ಬಿಡ್ತೀನಿ. ಇದು ಯಾವ ರೀತಿ ಬರ್ಕೊಳ್ಳೋದು ತುಂಬ ಸಿಂಪಲ್. ನೀವೇನು ಮಾಡಿ, ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆ, ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊ, ಅಲ್ಲಿ ತುಂಬ ಸಿಂಪಲಾಗಿ ಬಂದ್ಬಿಟ್ಟು ನೀವು ಯಾವ ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಹೌ ಟು ಇನ್ಕ್ರೀಸ್ ಇನ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ. ಎಕ್ಸಾಂಪಲ್ ಯೂಟ್ಯೂಬ್ಲಿ ಹೇಳ್ತೀನಿ, ಹೌ ಟು ಇನ್ಕ್ರೀಸ್ ವ್ಯೂಸ್ ಇನ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಬರುತ್ತೆ. ನೀವು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ದೀರಾ ಆ ಒಂದು ಟಾಪಿಕ್ ರಿಲೇಟೆಡ್ ನೀವು ಟೈಟಲ್ ಹಾಕಿ ಬರ್ಕೊಳ್ಬೇಕು. ಒಂದು ಒಳ್ಳೆ ರೀತಿಯಲ್ಲಿ ಟೈಟಲ್ ಬರ್ಕೋಬೇಕು. ವಿಡಿಯೋ ಯಾವುದೋ ಒಂದು ಟಾಪಿಕ್ ಟೈಟಲ್ ಹಾಕೋಬಿಡಿ. ವಿಡಿಯೋ ಯಾವ ಒಂದು ಟಾಪಿಕ್ ಮೇಲಿದೆ ಅದೇ ಟಾಪಿಕ್ ಮೇಲ್ಗಡೆ ನೀವು ಟೈಟಲ್ ಹಾಕಬೇಕು. ಸರಿಯಾಗಿ ಟೈಟಲ್ ಹಾಕಬೇಕು. ಅದ್ರ ಜೊತೆಗೆ ನೀವು ಟ್ಯಾಗ್ಸ್ ಹಾಕೋದು ಅದೇನಿಲ್ಲ, ಜಸ್ಟ್ ಟ್ಯಾಗ್ಸ್ ಅಂದರೆ ನೀವೇನು ಮಾಡೋಂಗಿಲ್ಲ. ಜಸ್ಟ್ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಟ್ಯಾಗ್ಸ್ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನೀವು ಗೂಗಲ್ ಹೋಗಿಬಿಟ್ಟು ನೀವೇನು ಮಾಡ್ಕೋ, ಟ್ಯಾಗ್ಸ್ ಅಂತ ಸರ್ಚ್ ಮಾಡ್ಕೋ. ಟ್ಯಾಗ್ಸ್ ನೋಡಿ, ಟ್ಯಾಗ್ಸ್ ಫಾರ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲನೇ ವೆಬ್ಸೈಟ್ ಬರುತ್ತೆ. ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಸ್ಟ್ ಏನು ಮಾಡೋಂಗಿಲ್ಲ, ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನೀವು ನೋಡ್ಕೊಳ್ಳಿ. ಇಲ್ಲಿ ನೀವು ಸರ್ಚ್ ಮಾಡೋದು ನೋಡಿ, ಹೌ ಟು ಇನ್ಕ್ರೀಸ್ ವ್ಯೂಸ್ ಆನ್ ಇನ್ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ತೀನಿ ನೋಡಿ.
ಓಕೆ, ಈ ಟಾಪಿಕ್ ರಿಲೇಟೆಡ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಟಾಪಿಕ್ ರಿಲೇಟೆಡ್ ಮಾಡಿದ್ದೀನಿ, ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟಾಪಿಕ್ ರಿಲೇಟೆಡ್ ಎಲ್ಲ ಟ್ಯಾಕ್ಸ್ ಬೋಲೋ ಬರ್ತಾನೆ ನೋಡಿ. ಇಲ್ಲಿದೆ ನೋಡಿ. ಈ ಟ್ಯಾಕ್ಸ್ ಎಲ್ಲ ಏನು ಮಾಡ್ಕೊಳ್ಳಿ, ಜಸ್ಟ್ ನೀವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡೋದು ಏನೋ ಅವಶ್ಯಕತೆ ಅಂದ್ರೆ ತುಂಬ ಏನಿಲ್ಲ ಕಷ್ಟ. ಜಸ್ಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಕಾಪಿ ಆಗುತ್ತೆ. ಈ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೀವು ಬಂದು ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಈ ರೀತಿ ನೀವು ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಟ್ಯಾಕ್ಸ್ ನೋಡಿ ನಿಮಗೆ ಈಸಿ ಆಗಲಿ. ಆ ಟ್ಯಾಕ್ಸ್ ಬರೋದು ಪ್ರತಿಯೊಂದು ಕೂಡ ಯೂಸ್ಫುಲ್ಲು, ಎಲ್ಲ ಟ್ರೆಂಡಿಂಗ್ ಟ್ಯಾಕ್ಸು ಮತ್ತು ಈ ರೀತಿ ಮಾಡ್ಕೊಳ್ಬೇಕು. ಈಗ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಟೈಟಲು ಮತ್ತು ಅದ್ರ ಜೊತೆ ವಿಡಿಯೋದಲ್ಲಿ ಟ್ಯಾಕ್ಸ್ ಯಾವ ರೀತಿ ಬರ್ಕೊಳ್ಳೋದು ನಾನು ನಿಮಗೆ ಇದೆ. ಟೈಟಲು ಟ್ಯಾಕ್ಸ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಬರ್ಕೊಳ್ಬೇಕು, ಮೇನ್ ಇಂಪಾರ್ಟೆಂಟ್. ಮತ್ತು ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನಿಮ್ಮೊಂದು ವಿಡಿಯೋ ತಮ್ನೇಲ್ ಅನ್ನೋದು ನೀವು ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಒಂದು HD ತಮ್ನೇಲ್ ಮಾಡ್ಕೊಳ್ಬೇಕು. ತಮ್ನೇಲ್ ಅಂದರೆ ಯಾವ ರೀತಿ ನಿಮಗೆ ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಒಂದು ಒಳ್ಳೆ ರೀತಿಯ ಪ್ರೊಫೆಷನಲ್ ತಮ್ನೇಲ್ ಆಗಿರಬೇಕು. ಅದು ಕ್ಲಿಕ್ ಬರಬೇಕು, CTR ಇರಬೇಕು. ಅದನ್ನ ತಮ್ನೇಲ್ ನೋಡಿದ ತಕ್ಷಣ ಎಮೋಷನಾಗಿ ಕ್ಲಿಕ್ ಮಾಡಿ ನೋಡ್ಬೇಕು. ಆ ರೀತಿ ತಮ್ನೇಲ್ ಕ್ರಿಯೇಟ್ ಮಾಡಬೇಕು, ಮೇನ್ ಇಂಪಾರ್ಟೆಂಟ್. ತಮ್ನೇಲ್ ಅಂದ ತಕ್ಷಣ ಯಾವುದೊಂದು ವಿಡಿಯೋ ಯಾವುದೊಂದು ಟಾಪಿಕ್ ತಮ್ನೇಲ್ ಮಾಡ್ಕೊಬೇಡಿ. ಯಾವ ಒಂದು ಟಾಪಿಕ್ ರಿಲೇಟೆಡ್ ಇದೆ ಅದೇ ಒಂದು ಟಾಪಿಕ್ ರಿಲೇಟೆಡ್ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ತಮ್ನೇಲ್ ಕ್ರಿಯೇಟ್ ಮಾಡ್ಬೋದು. ಅದಕ್ಕೇನು ತುಂಬ ಈಸಿ. ಅದು ಮಾಡ್ಬೇಕಾದ್ರೆ ಒಂದು 1 ಅವರ್ಸ್ 2 ಅವರ್ಸಲ್ಲಿ ಮಾಡ್ತೀರಾ. ಹೊಸ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಆದರೆ ನಿಮಗೆ 1 ಅವರ್ಸ್ 2 ಅವರ್ಸಲ್ಲಿ ನೀವು ಮಾಡ್ತೀರಾ. ನೀವು ಮೇನ್ ಇಂಪಾರ್ಟೆಂಟು ಟೈಟಲು ಮತ್ತು ಟ್ಯಾಕ್ಸು ಮತ್ತು ಅದ್ರ ಜೊತೆಗೆ ನೀವೇನು ನೋಡ್ಕೊ ತಮ್ನೇಲ್ ಇಷ್ಟು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡ ತಕ್ಷಣ ಈಗ ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಮೇನ್ ಹೇಳ್ಬಿಡುತ್ತೆ. ನಾನು ಯೂಸ್ ಮಾಡೋದು ಕ್ರೋಮಲ್ಲಿ. ಇಷ್ಟು ವರ್ಷದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ಕೂಡ ಕ್ರೋಮ್ ಅಪ್ಲಿಕೇಶನ್ ಯೂಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಕ್ರೋಮ್ ಮೂಲಕ ಯೂಸ್ ಮಾಡಿ. ಯಾಕಂದ್ರೆ ಕ್ರೋಮಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಬರುತ್ತೆ. ಯಾವ ರೀತಿ ಅಂದರೆ ಜಸ್ಟ್ ನಾವು ಕ್ರೋಮ್ ಓಪನ್ ಮಾಡ್ಕೊಂಡು ನೀವೇನು ಮಾಡ್ಕೊಳ್ಳೋ ytstudio.com ಲಾಗಿನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ ytstudio.com ಅಂತ ನಾನು ಸರ್ಚ್ ಮಾಡಿ ಲಾಗಿನ್ ಮಾಡಿದ್ದೀನಿ. ಆ್ಯಕ್ಚುಲಿ ನೀವು ಮಾಡ್ಕೊಳ್ಳಿ. ytstudio.com ಅಂತ ನೀವು ಓಪನ್ ಮಾಡ್ಕೊಂಡ್ರೆ ytstudio ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಆಗಿ ಅದರಲ್ಲಿ ಇಮೇಲ್ ಏನು ಪಾಸ್ವರ್ಡ್ ಏನು ಕೇಳಲ್ಲ, ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಜಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಇಲ್ಲಿ ನಿಮಗೆ ಲೋಗೋ ಕಾಣಿಸುತ್ತೆ. ಆ ಲೋಗೋ ಸೈಡ್ಗಡೆ ಒಂದು ಕಾಣ್ತೇವೆ ನೋಡಿ, ಏನಪ್ಪ ಕ್ರಿಯೇಟ್ ಅಂತ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ಕಾಣ್ತದೆ ನೋಡಿ ಕ್ರಿಯೇಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಆಪ್ಷನ್ ಬರುತ್ತೆ ನಿಮಗೆ ಅಪ್ಲೋಡ್ ವಿಡಿಯೋ ಅಂತ ಬಂದ್ಬಿಟ್ಟು, ಜಸ್ಟ್ ಅಂದರೆ ವೀಡಿಯೋಸ್ ಅಂತ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಯಾಕಂದರೆ ಐಫೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದು. ಐಫೋನಲ್ಲಿ ಏನಿಲ್ಲ, ಆ್ಯಂಡ್ರಾಯ್ಡಲ್ಲಿ ನಿಮ್ಗೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಜಸ್ಟ್ ಇಲ್ಲಿ ಫೈಲ್ ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡ್ಬೇಕು, ಯಾವ ಒಂದು ವಿಡಿಯೋ ಬೇಕೋ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಈ ಒಂದು ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಈಗಾಗಲೇ ನಾನು ವಿಡಿಯೋ ಒಂದು ಅಪ್ಲೋಡ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ನಾನು ತೋರಿಸ್ತೇನೆ ಎಕ್ಸಾಂಪಲ್ ಬಂದ್ಬಿಟ್ಟು ಈ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಮೇಲ್ಗಡೆ ತೆಳಗಡೆ ನೋಡಿ ಅಪ್ಲೋಡಿಂಗ್ ಟೈಮಿಂಗ್ ಕೂಡ ತೋರಿಸಿರುತ್ತೆ. ಯಾವ ರೀತಿ ಅಪ್ಲೋಡ್ ಆಗ್ತಿದೆ, ಏನಾಗ್ತಿದೆ ಪ್ರತಿಯೊಂದು ಕೂಡ ತೋರಿಸ್ತಾ ಇರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಬಿಟ್ಟು ಈಗ ನಾನು ನಿಮ್ಗೆ ತೋರಿಸ್ತೀನಿ ಅಪ್ಲೋಡಿಂಗ್ ಯಾವ ರೀತಿ ಆಗ್ತಾಯಿದೆ, ಏನೆಲ್ಲ ಆಗ್ತಾಯಿದೆ ನೀವು ತೋರಿಸ್ತೀನಿ ನೋಡಿ. ಓಕೆ, ಈಗ ನೋಡಿ. ಓಕೆ, ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಈಗಾಗಲೇ ಅಪ್ಲೋಡ್ ಮಾಡಿ ಇಟ್ಟಿದ್ದೀನಿ. ಏನೂ ಆ ಟೈಟಲ್ ಗೀಟಲ್ ಹಾಕಿಲ್ಲ, ಯಾಕಂದರೆ ವಿಡಿಯೋ ಮಾಡೋಗೋಸ್ಕರ. ನೋಡಿ ಈ ಒಂದು ವಿಡಿಯೋ ಈ ರೀತಿ ನಿಮಗೆ ಸಂಪೂರ್ಣವಾಗಿ ಅಪ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ತೆಳಗಡೆ ಪ್ರೊಸೆಸ್ ಅಂತ ತೋರಿಸ್ತೀನಿ ನೋಡಿ. HD ಇದೆ, ಎಲ್ಲ ಕ್ಲಿಯರ್ ಇದೆ ನೋಡಿ. ಚೆಕ್ ಕಂಪ್ಲೀಟ್ ಆನ್ ಇಶ್ಯೂ, ಯಾವುದೇ ರೀತಿ ಇಶ್ಯೂ ಇಲ್ಲ. ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮೇಲ್ಗಡೆ ಬಂತು ನಿಮಗೆ 5 ಫೀಚರ್ಸ್ಗಳು ಬರುತ್ತೆ. ಒಂದು ಡೀಟೇಲ್ಸ್, ಒಂದು ಮೌಂಟೇಶನ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿದ್ರೆ ಮೌಂಟೇಶನ್ ಆಪ್ಷನ್ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ವಿಡಿಯೋ ಎಲಿಜಿಬಿಲಿಟಿ ಅಂದರೆ ವಿಡಿಯೋ ಎಲಿಮಿನಿಟೀಸ್ ಅಂತ ಬರುತ್ತೆ. ಒಂದು ಅದ್ರ ಜೊತೆ ಚೆಕ್ ಅಂತ ಬರುತ್ತೆ. ಅದ್ರ ಜೊತೆ ಎಲಿಜಿಬಿಲಿಟಿ ಅಂತ ಒಂದು ತೆಳಗಡೆ ಲಾಸ್ಟ್ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟೈಟಲ್ ಏನಿದಲ್ಲ, ಜಸ್ಟ್ ನಾನು ಹೇಳಿದ್ನಲ್ಲ. ಈಗ ನೀವು ವಿಡಿಯೋ ನಿಮ್ಮೊಂದು ಅಂದ್ರೆ ನಿಮ್ಮೊಂದು ನೋಟ್ಪ್ಯಾಡಲ್ಲಿ ಬರ್ಕೋ ಅಂತ ಹೇಳಿದ್ನಲ್ಲ, ಜಸ್ಟ್ ಆ ಟೈಟಲ್ ಏನು ಹಾಕಿದ್ರೆ ಅದನ್ನ ನೀವೇನು ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡ ತಕ್ಷಣ ಇದನ್ನೆಲ್ಲ ರಿಮೂವ್ ಮಾಡಿ ಅಲ್ಲಿ ಏನು ಮಾಡ್ಕೋ ಆ ಟೈಟಲ್ ನೀವು ಪೇಸ್ಟ್ ಮಾಡ್ಕೊಂಡು. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ ಈ ರೀತಿ ಪೇಸ್ಟ್ ಮಾಡೋದು ನೋಡಿ. ಓಕೆ, ಟೈಟಲ್ ಅದೇ ಟೈಟಲ್ ಏನು ಹಾಕಿದ್ರಲ್ಲ ಅದೇ ಟೈಟಲ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕೋದು ಮರಿಬೇಡಿ. ಮೇನ್ ಇಂಪಾರ್ಟೆಂಟ್ ಇರುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕೋದು ಮರಿಬೇಡಿ ಯಾವುದೇ ರೀತಿ. ಜಸ್ಟ್ ಇದು ಏನಪ್ಪ ಅಂದ್ರೆ ಇದು ಆ್ಯಕ್ಚುಲಿ ಐಫೋನಲ್ಲಿ ತುಂಬ ಪ್ರಾಬ್ಲಮ್ ಅಪ್ಲೋಡ್ ಮಾಡಿದೆ. ಅದೇ ರೀತಿ ಆ್ಯಂಡ್ರಾಯ್ಡ್ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನೀವೇನು ಮಾಡಬೇಕು, ಈಗೇನು ಮೇಲೆ ಟೈಟಲ್ ಹಾಕಿರ ಅದೇ ಟೈಟಲ್ನ ತೆರಳ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಪೇಸ್ಟ್ ಮಾಡಿ. ಓಕೆ, ಈಗ ನಾನು ಪೇಸ್ಟ್ ಮಾಡ್ತೀನಿ ನೋಡಿ. ಓಕೆ, ಪೇಸ್ಟ್ ಆಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಮಾಡ್ಕೊಳ್ಳಿ, ತೆಲಗಡೆ ಇದೇ ರೀತಿ ತೆಲಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲೊಂದು ಸೆಟ್ಟಿಂಗ್, ಇಲ್ಲಿ ನಿಮ್ಮ ಪ್ಲೇ ಲಿಸ್ಟ್ ಇದ್ದರೆ ಪ್ಲೇ ಲಿಸ್ಟ್ ಹಾಕೊಳ್ಳಿ. ನನ್ನ ಹತ್ರ ಪ್ಲೇ ಲಿಸ್ಟ್ ಇದೆ, ಇಲ್ಲಾಂದ್ರೆ ಕ್ರಿಯೇಟ್ ಮಾಡ್ಕೊಳ್ಬೇಕು. ಜಸ್ಟ್ ಇಲ್ಲಿ ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತೆಳಗಡೆ ಶೋ ಮೋರ್ ಅಂತ ಇದಿಲ್ಲ, ಜಸ್ಟ್ ಇದು ಎಸ್ ಪವರ್ ಕಿಡ್ಸ್ ನೋ ಪವರ್ ಕಿಡ್ಸ್ ಅಂತೆಲ್ಲ ಇದೆ. ಏನು ಮಾಡ್ಬೇಕು, ನೋ ಪವರ್ ಕಿಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ಸಪ್ರೇಟಾಗಿ ಸೆಟ್ಟಿಂಗ್ ಬೇಕಂದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ವಿ. ಆ್ಯಕ್ಚುಲಿ ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಫುಲ್ ಟೋಟಲಾಗಿ ಚಾನಲ್ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಎಲ್ಲ ಕೂಡ ಹೇಳಿದ್ದೀನಿ. ಅದರ ನಂತರ ಮಾಡ್ಬಿಟ್ಟು ನೆಕ್ಸ್ಟ್ ಓಕೆ ಶೋ ಮೋರ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಇಲ್ಲಿ ಅಲ್ಟರ್ನೇಟ್ ಕಂಟೆಂಟ್ ಅಂತ ಇದೆಯಲ್ಲ, ಜಸ್ಟ್ ಇದು ನೋ ಮೇಲೆ ಕ್ಲಿಕ್ ಮಾಡಿ. ಇದೇನಾದ್ರೆ ಸಪೋರ್ಟ್ ಮೂಲಕ ಏನಾದ್ರು ಮಾಡಿದ್ರೆ ಎಸ್ ಅಂತ ಕೇಳ್ತಾ, ಇಲ್ಲಾಂದ್ರೆ ಇಲ್ಲ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದರ ರೀತಿ ತೆಳಗಡೆ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಟ್ಯಾಕ್ಸ್. ನಾನು ನಿಮಗೆ ಏನಿಲ್ಲ ಇಲ್ಲಿ ಇದೆ ನೋಡಿ ಟ್ಯಾಕ್ಸು, ಇದು 500 ಪೌಂಡ್ಸ್ ಅವರಿಗೆ ನೀವು ಹಾಕ್ಬೋದು. ನಾನು ನಿಮಗೆ ಹೇಳಿದ್ನಲ್ಲ ಟ್ಯಾಕ್ಸ್ ಗೂಗಲಲ್ಲಿ, ಅದೇ ರೀತಿ ನೀವು ಟ್ಯಾಕ್ಸ್ ಏನು ನೋಟ್ಪ್ಯಾಡಲ್ಲಿ ಬರ್ದಿಲ್ಲ. ಜಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೋತೀನಿ. ಈಗ ಓಕೆ ಇದನ್ನು ಕಾಪಿ ಮಾಡ್ತೀನಿ. ಓಕೆ ಈ ಟ್ಯಾಕ್ಸನ್ನು ಕಾಪಿ ಮಾಡ್ಕೊಳ್ಳಿ. ನೀವು ನಿಮ್ಮ ಟಾಪಿಕ್ ರಿಲೇಟೆಡ್ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡೋದು ಅದರ ರಿಲೇಟೆಡ್ ನೀವೇನು ಮಾಡಿ
ಟ್ಯಾಕ್ಸ್ ತಗೋರಿ. ಆ ಟ್ಯಾಕ್ಸ್ ತೊಗೊಂಡು ನೀವು ಏನು ಮಾಡ್ಕೊ ಇಲ್ಲಿ ಪೇಸ್ಟ್ ಮಾಡ್ಕೊ ಮೇನ್ ಇಂಪಾರ್ಟೆಂಟ್. ಓಕೆ ಪೇಸ್ಟ್. ಈ ರೀತಿ ಟ್ಯಾಕ್ಸ್ ಐತೆ ನೋಡಿ. ಈ ಟ್ಯಾಕ್ಸ್ ಹಾಕೋದಂದ್ರೆ ಏನಪ್ಪ ಬೆನಿಫಿಟ್ಸ್, ಏನು ಯೂಸ್ ಅಂತ ನೀವು ಕೇಳ್ಬೋದು. ಏನಪ್ಪ ಅಂದರೆ ಈ ಟ್ಯಾಕ್ಸ್ ಹಾಕೋದಂದ್ರೆ ಅಲ್ಲಿ ಸರ್ಚ್ ಯಾವುದೊಂದು ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಔಟ್ ಟು ಇನ್ಕ್ರೀಸ್ ವ್ಯೂಸ್ ಅಂತ ಸರ್ಚ್ ಮಾಡಿದ್ರೆ ಆ ಒಂದು ಟಾಪಿಕ್ ರಿಲೇಟೆಡ್ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗ್ಬೇಕಾರೆ ಆ ಟ್ಯಾಕ್ಸ್ ಹಾಕ್ಬೇಕು ನೀವು ಇಲ್ಲಿ. ಇದು ಹಾಕಲ್ಲ, ತುಂಬ ಜನ ಹಾಕಲ್ಲ, ತುಂಬ ಜನ ಡಿಸ್ಕ್ರಿಪ್ಷನ್ ಇನ್ನೂ ಹಾಕಲ್ಲ, ಹಂಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ವ್ಯೂಸ್ ಬರಲ್ಲ, 10-20 ವ್ಯೂಸ್ ಅದಕ್ಕೆ ಬರಲ್ಲ. ಇದಕ್ಕೆ ನೋಡಿ ಅದ್ರ ಜೊತೆ ಈ ರೀತಿ ಟ್ಯಾಕ್ಸ್ ಹಾಕೋಲೆ. ಅದರ ನಂತರ ಟ್ಯಾಕ್ಸ್ ನಾನು ಹೇಳಿದೆ ಎಲ್ಲಿಂದ ಸಿಗುತ್ತೆ, ಎಲ್ಲಿ ತೆಗೆದು ಅಂತ. ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತೆರಡ್ಬಿಟ್ಟು ವಿಡಿಯೋ ಡೇಟು, ನೀವು ಯಾವ ಒಂದು ಡೇಟಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಜಸ್ಟ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಡೇಟ್ ಅಂತ ಇರುತ್ತೆ, ಜಸ್ಟ್ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಇಲ್ಲಿ ಡೇಟು ನಾನು 21 ಓಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಓಕೆ 21 ಓಕೆ ಡೇಟ್ 21 ಅಂತ ಹಾಕಿದ್ದೀನಿ. ಅದ್ರ ಜೊತೆ ತೆರಳ್ಬಿಟ್ಟು ಕ್ಯಾಟಗರಿನ ಆಟೋಮೆಟಿಕ್ ನಿಮಗೆ ಮಾಡಿರ್ತಾರೆ. ನಿಮ್ದು ಯಾವ ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿದೆ, ಇದರಲ್ಲಿ ನಿಮ್ದು ಯಾವ ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೌಂಟೇಶನ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನಿದ್ರೆ ಜಸ್ಟ್ ಮೌಂಟೇಶನ್ ಒಂದು ಪಿ ಸಿ ಅವ್ರು ಬರುತ್ತೆ, ಇದು ಆನ್ ಮಾಡ್ಕೊಳ್ಬೇಕು. ಜಸ್ಟು ಇದನ್ನು ನಾನು ಏನು ಮಾಡ್ತೀನಿ, ಓಕೆ ಆನ್ ಮಾಡ್ತೀನಿ. ಓಕೆ ಆನ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಸಬ್ಜೆಕ್ಟ್ ಟೈಟಲ್ಸ್ ಅಂತ ಬರುತ್ತೆ. ಜಸ್ಟ್ ಇದೇನಿಲ್ಲ. ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್. ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಎಲಿಮಿನೇಟ್ ಅಂತ ಇದೆಯಲ್ಲ, ಇದು ಏನಪ್ಪ ಅಂದ್ರೆ ನೀವು ನಿಮ್ಮ ಈಗ ನನ್ನೊಂದು ವಿಡಿಯೋ ಎಂಡಿಗೆ ಬಂದ್ಬಿಟ್ಟು ಎಂಡ್ ಸ್ಕ್ರೀನ್ ಅಂತ ಬರುತ್ತೆ, ಅಲ್ಲಿ ನೀವೇ ನೋಡ್ಕೊ ಎಂಡ್ ಸ್ಕ್ರೀನ್ ಹಾಕಬೇಕು. ಎಂಡ್ ಸ್ಕ್ರೀನ್ ಅಂದರೆ ಈ 4 ವಿಡಿಯೋ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಒಂದು ವಿಡಿಯೋ ವೈರಲ್ ಇದ್ದರೆ ಆ ಒಂದು ವಿಡಿಯೋನಿಂದ ಪ್ರತಿಯೊಂದು ವಿಡಿಯೋ ವೈರಲ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಈಗ ನಾನು ಎಂಡ್ ಸ್ಕ್ರೀನ್ ಕೂಡ ಹಾಕ್ತೀನಿ ನೋಡಿ. ಈ ರೀತಿ ನಿಮ್ಗೆ ಬೇಕಾದ ಎಂಡ್ ಸ್ಕ್ರೀನ್ ಹಾಕೋಬೋದು. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಐ ಕಾರ್ಡ್, ನಿಮ್ಮೊಂದು ವಿಡಿಯೋ ಐ ಕಾರ್ಡ್ ಹಾಕೋಬೇಕು, ಮರಿಬೇಡಿ. ತುಂಬ ಸಿಂಪಲ್, ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಐ ಕಾರ್ಡನ್ನು ತುಂಬ ಜನ ಮರಿತಾರೆ. ಓಕೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಐ ಕಾರ್ಡ್. ಓಕೆ ನಾನು ನಿಮಗೆ ಈಗ ಒಂದು ಐ ಕಾರ್ಡ್ ಹಾಕ್ತೀನಿ. ಜಸ್ಟ್ ವೇಟ್. ಓಕೆ ನಾನು ಈ ಒಂದು ವಿಡಿಯೋ ಐ ಕಾರ್ಡ್ ಹಾಕ್ತೀನಿ. ಅದ್ರ ಜೊತೆಗೆ ಎರಡು ಸಬ್ ಟೈಟಲ್ ಅಂತ ಬಂದ್ಬಿಟ್ಟು ಇದೇನಿದೆಲ್ಲ ಕನ್ನಡದಲ್ಲಿ ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಆಗುತ್ತೆ. ಇದು ಆಟೋಮೆಟಿಕ್ ಬಂದಿರುತ್ತೆ, ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟು ಆಯಿತು. ಈಗ ನಿಮ್ಮೊಂದು ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು. ವಿಡಿಯೋ ಟೈಟಲ್ ಹಾಕಿದಾಯಿತು, ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿತ್ತು, ಮತ್ತು ಅದ್ರ ಜೊತೆ ವಿಡಿಯೋ ಟ್ಯಾಗ್ಸ್ ಕೂಡ ಹಾಕಿದಾಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ವಿಡಿಯೋ ಏನು ಮಾಡಬೇಕು, ಅನ್ಲಿಸ್ಟೆಡಲ್ಲಿ ಇರಬೇಕು. ಅದ್ರ ಜೊತೆ ನೀವೇನು ಮಾಡಬೇಕು, ಬ್ಯಾಕ್ ಬಂದು ನೀವೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಏನಪ್ಪ ಅಪ್ಲಿಕೇಶನ್ ಅಂದರೆ SEO ಮಾಡಬೇಕು. ಮೇನ್ ಇಂಪಾರ್ಟೆಂಟ್ SEO ಮಾಡಬೇಕಂದ್ರೆ ಯಾವುದೋ ಅಪ್ಲಿಕೇಶನ್, 2 ಅಪ್ಲಿಕೇಶನ್ ಬರುತ್ತೆ. ಒಂದು 2BD ಅಪ್ಲಿಕೇಶನ್ ಬರುತ್ತೆ, ಇನ್ನೊಂದು vidIQ ಅಂತ ಬರುತ್ತೆ. ನೀವು ಇದರಲ್ಲಿ ಯಾವ್ದು ಬೆಸ್ಟ್ ಅಂದರೆ ಎರಡೂ ಬೆಸ್ಟ್. ಇದು ನಾನು ನಿಮಗೆ ಹೇಳೋದು ಯಾವುದು ಅಂದರೆ vidIQ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ನಾನು vidIQ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ ನೋಡಿ. vidIQ ಅಂತ ಅಪ್ಲಿಕೇಶನ್ ಇದೆ, ಜಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ದೀನಿ. ಈಗ ನಾನು ಜಸ್ಟ್ ಓಪನ್ ಮಾಡ್ತೀನಿ ನಾನು ನಿಮ್ಮ ಮುಂದೆ. ಓಕೆ vidIQ ಅಂತ ಬಂದ್ಬಿಟ್ಟು vidIQ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರ್ ಸಿಗುತ್ತೆ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಲಾಗಿನ್ ಆಗಿ ಅದರಲ್ಲೆಲ್ಲ ನಿಮ್ಮ ಇಮೇಲ್ ಐಡಿ ಯಾವುದಿದೆ ಅದನ್ನ ಹಾಕಿದ್ರೆ ಡೈರೆಕ್ಟಾಗಿ ಲಾಗಿನ್ ಆಯ್ತು. ಯೂಟ್ಯೂಬ್ ಚಾನಲ್ ಇಮೇಲ್ ಐಡಿ ಯಾವುದಿದೆ ಅದನ್ನು ಮಾಡಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಜನರೇಟು ಇದರಲ್ಲಿ ಎಲ್ಲ ನಿಮಗೆ ಹೇಳಿದೆ. ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಇನ್ನೂ ಗೊತ್ತಿಲ್ಲ ಅದ್ರ ಆ ಒಂದು ವಿಡಿಯೋ ಐ ಕಡೆಯಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಜಸ್ಟ್ ನೋಡಿದ್ರೆ ಅಂದರೆ ಆಪ್ಟಮೈಸೇಷನ್ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಓಕೆ ಈ ಒಂದು ವಿಡಿಯೋಗೆ SEO ಎಷ್ಟು ಬಂದಿದೆ. SEO ಅಂದರೆ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿ 23% ಇದೆ. ಇದು ಮ್ಯಾಕ್ಸಿಮಮ್ ಬಿಟ್ಟು 50% ಇರಬೇಕು. 100% ಆಗಿರಬೇಕು. 100% ಸಿಗಬೇಕಾದ್ರೆ ನಾವು ಪ್ರೀಮಿಯಂ ತೊಗೋಬೇಕು. ಇದರದೊಂದು ಪ್ರೀಮಿಯಂ ತೊಗೋಬೇಡಿ. ಅಷ್ಟು ನಾವು ಸಾಧನೆ ಅಂದರೆ ಅಷ್ಟು ದೊಡ್ಡ ಸಾಧನೆ ಮಾಡೋಲ್ಲ. ನಾವೇನು ನೋಡೋಕೆ ಜಸ್ಟ್ 50% ಇದೆ, 15 ಸಾಕು. ಇಲ್ಲೆಲ್ಲ ನಿಮಗೆ ತೋರಿಸ್ತೆ ಟೈಟಲ್ ಎಷ್ಟು ಹಾಕಿದ್ರೆ, ಕೌಂಟ್ ಎಷ್ಟು ಹಾಕಿದ್ರೆ, ಮತ್ತು ಕೀಬೋರ್ಡ್ಸ್ ಎಷ್ಟು ಹಾಕಿದ್ರೆ, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದ್ರೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಎಲ್ಲ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಇಲ್ಲಿ ಕೂಡ ಟೈಟಲ್ ನಿಮಗೆ ಸಜೆಷನ್ ಮಾಡ್ತೇನೆ ನೋಡಿ. ನಾನು ಟೆಕ್ ಇನ್ ಕನ್ನಡ. ಓಕೆ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ. ಮೋಟಿವೇಶನ್ ಸ್ಪೀಚ್. ಓಕೆ ಟೆಕ್ ಇನ್ ಕನ್ನಡ ಈ ರೀತಿ ಹಾಕಬೇಕು. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಅದ್ರ ಜೊತೆ ತಮ್ನೆಲ್ ಕೂಡ ಮೇನ್ ಇಂಪಾರ್ಟೆಂಟ್. ತಮ್ನೆಲ್ ಮೇಲೆ 2 ತಮ್ನೆಲ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸಕ್ಸಸ್ ಕೊಟ್ಟು ನಿಮ್ಮ ವಿಡಿಯೋ ತಮ್ನೆಲ್ ಮೇನ್ ಇಂಪಾರ್ಟೆಂಟ್ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಇಲ್ಲಿ ನೋಡಿ ಜಾಸ್ತಿ ಬೇಡ, ಇಲ್ಲಿ ಅಪ್ಲೋಡ್ ಮಾಡಲ್ಲ ನಾನು ಇದರಲ್ಲಿ ಆ್ಯಕ್ಚುಲಿ ಮುಟ್ಟ. ತಮ್ನೆಲ್ ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡಬೇಕು. ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ 2 MB ಜಾಸ್ತಿ ಆಗಲ್ಲ. HD ತಮ್ನೆಲ್ ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಾವು ಆ್ಯಡ್ ಮಾಡೋಕ್ಕಾಗಲ್ಲ. ಅದನ್ನೇನು ಮಾಡಬೇಕು, ವೈಟಿಸ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಆ್ಯಡ್ ಮಾಡಬೇಕು. ಅದನ್ನು ಕೂಡ ತೋರಿಸ್ತೀನಿ ನನಗೆ. ಈಗ ಇಲ್ಲಿ ತಮ್ನೆಲ್ಸು ಅದ್ರ ಜೊತೆ ಡೀಟೇಲ್ಸ್ ಯಾವ ರೀತಿ ನಿಮ್ಮೊಂದು ಅಂದರೆ ಟ್ಯಾಗ್ಸ್ಗಳು ಇಲ್ಲಿ ಎಲ್ಲ ತೋರಿಸುತ್ತೆ. ಯಾವ ರೀತಿ ಸರ್ಚಿಂಗಲ್ಲಿದೆ, ಎಷ್ಟು ಸರ್ಚ್ ಪಾಯಿಂಟಲ್ಲಿದೆ ಎಲ್ಲ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲ ನೀವು ಸೆಲೆಕ್ಟ್ ಮಾಡ್ಬೋದು. ಅದ್ರ ಜೊತೆ ಟೈಟಲ್ ಕೂಡ ನಿಮಗೆ ಟೈಟಲ್ ಹಾಕೋದಕ್ಕೆ ಬರಲಿಲ್ಲ ಒಂದು ವೇಳೆ ಅಂದರೆ ಇಲ್ಲಿ ಜನರೇಟ್ ಟೈಟಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಟೈಟಲ್ ಕೂಡ ಬರುತ್ತೆ. ಆ್ಯಂಡ್ರಾಯ್ಡಲ್ಲಿ ಬರುತ್ತೆ, ಇಲ್ಲಿ ಇದರಲ್ಲಿ ತೋರಿಸಲ್ಲ. ಐಫೋನಲ್ಲಿ ಜಾಸ್ತಿ ಪ್ರೀಮಿಯಂ ಕೇಳುತ್ತೆ. ಆ್ಯಕ್ಚುಲಿ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿಲ್ಲ. ಈ ರೀತಿ ಈ SEO ಎಲ್ಲ ನಿಮಗೆ ತೋರಿಸ್ತೆ. ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಈ ರೀತಿ ಮಾಡ್ಕೊಂಡು ನೀವು ಅಂದರೆ ಎಲ್ಲ ಹಾಕಬೇಕು ಇಲ್ಲಿ ಎಲ್ಲ ಪ್ರತಿಯೊಂದು ಕೂಡ. ಅದ್ರ ಜೊತೆ ಚೆಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ನಿಮ್ಗೆ ತೋರಿಸ್ತೆ. ಟ್ಯಾಕ್ಸ್ ಎಷ್ಟು % ಮ್ಯಾಕ್ಸಿಮಮ್ ಅಂದರೆ 500 ಹಾಕಬೇಕು. ನಾನು ಮ್ಯಾಕ್ಸಿಮಮ್ 300ವರೆಗೆ ಹಾಕಬೇಕು ಟ್ಯಾಕ್ಸು. ನಾನು ಎಷ್ಟಾಗಿದೆ 200 ಹಾಕಿದ್ದೀನಿ. ಈ ರೀತಿ ನಿಮಗೆ ತೋರಿಸುತ್ತೆ. ಮತ್ತು ಅದ್ರ ಜೊತೆಗೆ ಈ ರೀತಿ ನೀವು ಪ್ರತಿಯೊಂದು ಕೂಡ SEO ಎಲ್ಲ ನಿಮ್ಗೆ ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಮೇನ್ ಇಂಪಾರ್ಟೆಂಟ್ ಈ vidIQ ಅಪ್ಲಿಕೇಶನ್ ಮೂಲಕ ನೀವೇನು ಮಾಡ್ಕೋ SEO ಮಾಡ್ಬೋದು. ಈ ರೀತಿ ಒಂದು SEO ಮಾಡ್ಕೊಳ್ಳಿ. SEO ಆದ ತಕ್ಷಣ ನೀವೇನು ಮಾಡ್ಬೇಕು, ಈಗ ನಾನು ತಮ್ನೆಲ್ ಹಾಕೋ ತೋರಿಸ್ಬಿಡ್ತೀನಿ. ಮೇನ್ ಇಂಪಾರ್ಟೆಂಟ್ ತಮ್ನೆಲ್ ಹಾಕಬೇಕು.
ಓಕೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಜಸ್ಟ್ ಓಕೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಯಾವ ಒಂದು ವಿಡಿಯೋ ಓಕೆ ಈ ಒಂದು ವಿಡಿಯೋ ಎಕ್ಸಾಂಪಲ್ ಅಂದ್ಬಿಟ್ಟು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ ಈ ಒಂದು ವಿಡಿಯೋ ನಾನು ಟೈಮ್ನಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಪ್ಲಸ್ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಕೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಕಸ್ಟಮೈಸ್ ಮೇಲೆ ತಮ್ನೇಲ್ ಓಕೆ ನೋಡಿ ತಮ್ನೇಲ್ ಸೆಟ್ ಆಯ್ತು ನೋಡಿ. ಈ ರೀತಿ ಮಾಡ್ಕೊಂಡು ತಮ್ನೇಲ್ ಸೆಟ್ ಆಯಿತು. ಈಗ ನನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಯಿತು, ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ತಮ್ನೆಲ್ ಹಾಕಿದಾಯಿತು, ಡಿಸ್ಕ್ರಿಪ್ಷನ್ ಹಾಕಿದಾಯಿತು, ಟೈಟಲ್ ಹಾಕಿದಾಯಿತು, ಟ್ಯಾಕ್ಸ್ ಹಾಕಿದಾಯಿತು ಮತ್ತು ಅದ್ರ ಜೊತೆಗೆ SEO ಮಾಡಿದಾಯಿತು. ಇಷ್ಟು ಟೋಟಲಾಗಿ ಕಂಪ್ಲೀಟ್ ಆಯಿತು. ಇಷ್ಟೆಲ್ಲ ಕಂಪ್ಲೀಟ್ ಆದ ತಕ್ಷಣ ನೀವು ಏನು ಮಾಡಬೇಕು, ಡೈರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಏನು ಮಾಡಬೇಕು, ಟೈಮಿಂಗ್ ಸೆಟ್ ಮಾಡ್ಬೇಕು. ಟೈಮಿಂಗ್ ಅಂದರೆ ನೀವು ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಆ ಟೈಮಿಂಗ್ ಅದೊಂದು ಟೈಮಿಂಗ್ ಸೆಟ್ ಮಾಡಬೇಕು. ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಟೈಮಿಂಗ್ ಸೆಟ್ ಮಾಡ್ತೀನಿ. ಓಕೆ ನಾನು ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇವತ್ತು ಡೇಟ್ ಎಷ್ಟು ಮಾರ್ಚ್ ಅಂದರೆ ಇವತ್ತು ಏಪ್ರಿಲ್ 21 ಈ ಒಂದು ಟೈಮಿಗೆ ನಾನು ಯಾವ ಒಂದು ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ 2:45ಗೆ ಕನಿಷ್ಠ ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. ಓಕೆ ಅದರ ನಂತರ ಟೈಮಿಂಗ್ ಸೆಟ್ ಮಾಡ್ತೀನಿ ನೋಡಿ. ಡೇಟು ಓಕೆ ಟೈಮಿಂಗು 2:45ಗೆ PM 2:45 ನಾನು ಏನು ಮಾಡ್ತೀನಿ PM ಗೆ ವೀಡಿಯೋ ಸೆಟ್ ಮಾಡ್ತೀನಿ. ಈ ಒಂದು ಟೈಮಿಂಗ್ ಸೆಟ್ ಮಾಡ್ಕೋಬೇಕು. ಟೈಮಿಂಗ್ ಸೆಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆ ಒಂದು ಟೈಮಿಗೆ ಆ ಒಂದು ನನ್ನೊಂದು ಟಿಪ್ಸ್ ವಿಡಿಯೋ ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ಈ ರೀತಿ ಮಾಡ್ಕೊಂಡು ನೀವು ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಇರ್ತಾನೆ SEO ಮಾಡೋದು ಯಾವುದೇ ಕಾರಣ ಮಾಡೋಕೋಬೇಡಿ, ಟೈಮಿಂಗ್ ಮಾಡಬೇಕು. ಅಂದರೆ ಟೈಮಿಂಗ್ ನೀವು ತಪ್ಪಾಕೋಬೇಡಿ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಯಾವುದೊಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ಮಾಡೋಕೋಬೇಡಿ. ಈ ಆ್ಯಕ್ಟಿವ್ ಯಾವ ರೀತಿ ಯಾವ ಒಂದು ಟೈಮ್ನಲ್ಲಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಆ್ಯಕ್ಟಿವ್ ಇರ್ತಾರೆ, ಡೈಲಿ ಯಾವ ಟೈಮ್ನಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಮ್ಮಂಗೆ ನಾವೇನು ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ನಾವು ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅದೇ ರೀತಿ ನೀವು ಒಂದು ಟೈಮಿಂಗ್ ಸೆಟ್ ಮಾಡ್ಕೊಳ್ಬೇಕು. ಬೆಳಗ್ಗೆ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಮಧ್ಯಾಹ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ಸಾಯಂಕಾಲ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಈ ರೀತಿ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಮತ್ತು ಈ SEO ಮತ್ತು ಈ ರೀತಿ ಈ ಒಂದು ಪ್ರೊಸೀಜರ್ ಅಂದರೆ ನನ್ನ ಸರಿಯಾದ ಪ್ರೊಸೀಜರ್ ಈ ಒಂದು ಪ್ರೊಸೆಸ್ನಿಂದ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ವಿತಿನ್ 30 ದಿನಗಳಲ್ಲಿ ನಿಮ್ಮ ಒಂದು ಟಿಪ್ಸ್ ವೈರಲ್ ಆಗುತ್ತೆ, ಚೆನ್ನಾಗಿ ವ್ಯೂಸ್ ಬರುತ್ತೆ. ಅದ್ರ ಜೊತೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಮೊದಲು ನಮಗೆ ಸರಿಯಾದ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಏನೂ ಇಲ್ಲ, ತುಂಬ ಸಿಂಪಲ್. ನನಗೆ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಜನ 10-20 ವ್ಯೂಸ್ ಬರ್ತಾರೆ. ಇನ್ನು ಮುಂದೆ 10-20 ವ್ಯೂಸ್ ಬರಲ್ಲ. ಇನ್ನು ಮುಂದೆ 1000, 2000, ಲಕ್ಷ ವ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಇದೇ ಒಂದು ಪ್ರೊಸೆಸ್ನಿಂದ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ನನಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸ್ಪ್ಲೇನ್ ಆಗಿದೆ ಇಲ್ಲ ಅಂತ ಚಿಕ್ಕದಾಗಿ ಕಮೆಂಟ್ ಅಂತ ಇವತ್ತು ಮುಸ್ಲಿಂ ಪ್ರತಿಭಾ ಕನ್ನಡ ಟೇಕ್ ಇಟ್ಸ್ ಬೆಂಬಲಿಸಲು ಕೂಡ ಜೀವನ ಮುಂದೆ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್. ವಿಡಿಯೋ ಲೆಂತ್ ಜಾಸ್ತಿ ಆಯಿತು ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊ ಎಲ್ಲರಿಗೆ ಬಾಯ್.